ಮೇಡಮ್, ನನ್ನ ಹೆಸರು ಡಾಕ್ಟರ್ ಸಿದ್ಧಾರ್ಥ್ ಅಂತ ಮಾನಸ ಹೆಲ್ತ್ ಕೇರಿಂದ ಬಂದಿದ್ದೀನಿ. ಸುರೇಶ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಸರಿ ಮಾಡೋದೇ ನನ್ನ ಉದ್ದೇಶ ಮೇಡಮ್. ಅಲ್ಲ, ಆಗಲೇ ಒಬ್ಬ ಡಾಕ್ಟರ್ ಬಂದು ಹೋಗಿದ್ದಾರೆ. ಅದೇನೇನೋ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಅಜ್ಜಿ, ಅದನ್ನು ಕಸದ ಬುಟ್ಟಿಗೆ ಹಾಕಿ. ಇದು ಫಾರಿನಿಂದ ತರಿಸಿರೋ ಟ್ಯಾಬ್ಲೆಟು. ಇದು ಹೊಸ ಟ್ರೀಟ್ಮೆಂಟು. ಇದರಿಂದ ಅವರು ಖಂಡಿತ ರಿಕವರ್ ಆಗ್ತಾರೆ. ಸುರೇಶ ತುಂಬಾ ಜಾಣ. ಸಂವಿಧಾನನ ನಾನು ಆಗ್ಲೇ ಬರ್ದಾಗಿದೆ. ಯು ಡೋಂಟ್ ವರಿ. ನೋಡಿ ಅಜ್ಜಿ, ಸುರೇಶ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ರೆಸ್ಪಾನ್ಸು ಚೆನ್ನಾಗಿದೆ. ನೀವು ಸ್ವಲ್ಪ ಕೇರ್ ತಗೊಂಡ್ರೆ ಖಂಡಿತ ಸರಿ ಹೋಗ್ತಾನೆ. ಅದು ಏನಂದರೆ, ನೀವು ಅವನ ಕಡೆ ತುಂಬಾ ಗಮನ ಕೊಡಬೇಕು. ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲ, ನಾವು ಗಮನ ಕೊಡ್ತಾನೆ ಇದ್ದೀವಿ. ಹೌದಾ? ಈಗಲೇ ಬೇಕಿದ್ರೆ ತೋರಿಸ್ತೀನಿ. ಒಂದು ಗ್ಲಾಸ್ ನೀರು ತಗೊಬನ್ನಿ. ಸುರೇಶ, ತಗೋ, ಮಾತ್ರೆ ತಗೋ. ಅಜ್ಜಿ, ಒಂದು ನಿಮಿಷ. ನೋಡಿದ್ರಾ, ನೀವು ಅಂದ್ಕೊಂಡಿದ್ರಿ ಎಲ್ಲ ಸರಿಯಾಗಿರುತ್ತೆ ಅಂತ. ಅವ್ರಿಗೆ ನಮಗಿಂತ ಬುದ್ಧಿ ಜಾಸ್ತಿ ಇರುತ್ತೆ, ತಿಳ್ಕೊಳ್ಳಿ. ಸುರೇಶ, ಅಮ್ಮ, ನೀವೇನು ಹೆದರ್ಕೊಬೇಡಿ. ಅವ್ರಿಗೇನು ಗೊತ್ತಾಗೋದಿಲ್ಲ. ನೀವೇ ಅವ್ರನ್ನ ಸಮಾಧಾನ ಮಾಡಿ ಸರಿ ಮಾಡ್ಕೊಬೇಕು. ಬನ್ನಿ. ಆಯಿತು ಡಾಕ್ಟ್ರೆ, ನಾವು ನೀವು ಹೇಳ್ದಂಗೆ ಮಾಡ್ತೀವಿ. ಆಯ್ತು, ಬನ್ನಿ. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನಾನು. ಹಾಂ, ಆಯ್ತು, ನೀವೇನು ಹೇಳಿ. ಅದು ಈಗ ನಮ್ಮ ಶಾಲೆಗೆ ಮಕ್ಕಳು ಬರೋಕ್ಕೆ ಶುರು ಆಗಿದೆ. ಹೌದೌದು, ನನಗೂ ಕಾಣ್ತಾ ಇತ್ತು. ಅದು ನನಗೆ ಅಂತ ಹೇಳತ್ತೆ ನೀವು. ಇಷ್ಟೆಲ್ಲ ಮಕ್ಕಳಿದ್ರು ನಾವು ಯಾಕೆ ಅವ್ರಿಗೆ ಬಿಸಿ ಊಟ ಕೊಡ್ತಾ ಇಲ್ಲ? ಸರ್ಕಾರದ ಯೋಜನೆ ಇದೆ ತಾನೆ? ಅದೆಲ್ಲ ವಿಷಯ ಎಂತಕ್ಕೀಗ? ಅರೆ, ಇದೇನು ಸಣ್ಣ ವಿಷಯ ಅಲ್ವಲ್ಲ ಸರ್. ಶಾಲೆಗೆ ಬರೋ ಮಕ್ಕಳಿಗೆ ಬಿಸಿ ಊಟ ಹಾಕ್ಸೋದು ನಮ್ಮ ಕರ್ತವ್ಯ. ಸರ್ಕಾರ ಅದಕ್ಕೆ ಅಂತ ದುಡ್ಡು ಕೊಟ್ಟಿರುತ್ತೆ. ಅಷ್ಟಾದ್ಮೇಲೆ ನಾವು ಯಾಕೆ ಮಾಡಿಸ್ತಾ ಇಲ್ಲ ಅದನ್ನು?